ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 2/2/2026 ಪ್ರಾತಃ ಮುರಳಿ. ಬಾಪ್ದಾದ ಮಧುಬನ. ಶಿವ ಭಗವಾನು ವಾಚ: ಮಧುರ ಮಕ್ಕಳೇ, ನೀವು ನನ್ನನ್ನು ನೆನಪು ಮಾಡಿ ಮತ್ತು ಪ್ರೀತಿ ಮಾಡಿ, ಏಕೆಂದರೆ ನಾನೇ ನಿಮ್ಮನ್ನು ಸದಾ ಸುಖಿಯನ್ನಾಗಿ ಮಾಡಲು ಬಂದಿದ್ದೇನೆ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು, ಬಾಲ್ಯದ ದಿನಗಳನ್ನು ಮರೆಯಬಾರದು ಎಂಬ ಗೀತೆಯ ಸಾಲಿನ ಅರ್ಥವನ್ನು ತಿಳಿದುಕೊಂಡಿರಿ. ನೀವೀಗ ಜೀವಿಸಿದ್ದಂತೆಯೇ ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೀರಿ. ಇಡೀ ಕಲ್ಪವಂತೂ ಲೌಕಿಕ ತಂದೆಯ ಮಕ್ಕಳಾಗ್ತೀರಿ. ಈಗ ಕೇವಲ ನೀವು ಬ್ರಾಹ್ಮಣ ಮಕ್ಕಳು ಬೇಹದ್ದಿನ ತಂದೆಯವರಾಗಿದ್ದೀರಿ. ನಿಮಗೆ ತಿಳಿದಿದೆ, ನಾವು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ತೆಗೆದುಕೊಳ್ಳುತ್ತಿದ್ದೇವೆ. ಒಂದು ವೇಳೆ ತಂದೆಯನ್ನು ಬಿಟ್ಟರೆ ಬೇಹದ್ದಿನ ಆಸ್ತಿ ಸಿಗೋದಿಲ್ಲ. ಭಲೆ ನೀವು ತಿಳಿಸ್ತೀರಿ, ಆದರೆ ಸ್ವಲ್ಪದರಲ್ಲಿಯೇ ಯಾರೂ ಖುಷಿಯಾಗೋದಿಲ್ಲ. ಮನುಷ್ಯರು ಹಣವನ್ನು ಇಚ್ಛಿಸ್ತಾರೆ. ಹಣವಿಲ್ಲದಿದ್ದರೆ ಸುಖವಿರಲು ಸಾಧ್ಯವಿಲ್ಲ. ಹಣವೂ ಬೇಕು, ಶಾಂತಿಯೂ ಬೇಕು, ನಿರೋಗಿ ಕಾಯವೂ ಬೇಕು. ಇಂದು ಪ್ರಪಂಚದಲ್ಲಿ ಏನಿದೆ, ನಾಳೆ ಏನಾಗುವುದು ಎಂಬುದನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ. ವಿನಾಶವಂತೂ ಸಮ್ಮುಖದಲ್ಲಿ ನಿಂತಿದೆ. ಮತ್ಯಾರ ಬುದ್ಧಿಯಲ್ಲಿಯೂ ಈ ಮಾತುಗಳಿಲ್ಲ. ಒಂದು ವೇಳೆ ವಿನಾಶ ಸಮ್ಮುಖದಲ್ಲಿದೆ ಎಂಬುದನ್ನು ತಿಳಿದುಕೊಂಡರೂ ಸಹ ಈಗ ಏನು ಮಾಡಬೇಕೆಂಬುದು ಅರ್ಥವಾಗೋದಿಲ್ಲ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಯಾವಾಗ ಬೇಕಾದರೂ ಯುದ್ಧವಾಗಬಹುದು. ಒಂದು ಸಣ್ಣ ಕಿಡಿಯಿಂದಲೇ ಎಲ್ಲವೂ ಸಮಾಪ್ತಿಯಾಗೋದರಲ್ಲಿ ತಡವಾಗೋದಿಲ್ಲ. ಈ ಹಳೆಯ ಪ್ರಪಂಚ ಸಮಾಪ್ತಿಯಾಯಿತೆಂದರೆ ಆಯಿತು. ಆದ್ದರಿಂದ ಈಗ ಬಹುಬೇಗನೆ ತಂದೆಯಿಂದ ಆಸ್ತಿ ತೆಗೆದುಕೊಳ್ಳಬೇಕಾಗಿದೆ. ತಂದೆಯನ್ನು ಸದಾ ನೆನಪು ಮಾಡುತ್ತಿದ್ದರೆ ಬಹಳ ಖುಷಿಯಾಗಿರ್ತೀರಿ. ದೇಹಾಭಿಮಾನದಲ್ಲಿ ಬರೋದರಿಂದ ತಂದೆಯನ್ನು ಮರೆತು ದುಃಖಿಯಾಗ್ತೀರಿ. ತಂದೆಯನ್ನು ಎಷ್ಟು ನೆನಪು ಮಾಡ್ತೀರೋ ಅಷ್ಟು ಬೇಹದ್ದಿನ ತಂದೆಯಿಂದ ಸುಖ ಪಡಿತೀರಿ. ನೀವು ಇಂತಹ ಲಕ್ಷ್ಮೀನಾರಾಯಣರಾಗುವುದಕ್ಕಾಗಿ ಬಂದಿದ್ದೀರಿ. ರಾಜ ರಾಣಿಯಾಗುವುದರಲ್ಲಿ ಮತ್ತು ಪ್ರಜೆಗಳಿಗೆ ನೌಕರ ಚಾಕರರಾಗುವುದರಲ್ಲಿ ಬಹಳ ಅಂತರವಿದೆಯಲ್ಲವೇ? ಈಗಿನ ಪುರುಷಾರ್ಥವೇ ಕಲ್ಪಕಲ್ಪಕ್ಕಾಗಿ ನಿಶ್ಚಿತವಾಗ್ತದೆ. ನಾವೆಷ್ಟು ಪುರುಷಾರ್ಥ ಮಾಡಿದ್ದೇವೆ ಎಂದು ಅಂತಿಮದಲ್ಲಿ ಎಲ್ಲರಿಗೆ ಸಾಕ್ಷಾತ್ಕಾರವಾಗುವುದು. ಈಗಲೂ ತಂದೆ ತಿಳಿಸ್ತಾರೆ, ತಮ್ಮ ಸ್ಥಿತಿಯನ್ನು ನೋಡಿಕೊಳ್ತಾ ಇರಿ. ಯಾವ ಮಧುರಾತಿ ಮಧುರ ತಂದೆಯಿಂದ ಸ್ವರ್ಗದ ಆಸ್ತಿ ಸಿಗುತ್ತದೆಯೋ ಅವರನ್ನು ನಾವೆಷ್ಟು ನೆನಪು ಮಾಡ್ತೇವೆ. ನಿಮ್ಮದೆಲ್ಲವೂ ನೆನಪಿನ ಮೇಲೆ ಆಧಾರಿತವಾಗಿದೆ. ಎಷ್ಟು ನೆನಪು ಮಾಡ್ತೀರೋ ಅಷ್ಟು ಖುಷಿಯೂ ಇರುವುದು. ನಾವೀಗ ಸಮೀಪಕ್ಕೆ ಬಂದು ತಲುಪಿದ್ದೇವೆಂದು ತಿಳಿಯುತ್ತಾರೆ. ಇನ್ನೂ ಕೆಲವರು ಗುರಿ ಇನ್ನೆಷ್ಟು ದೂರವಿದೆಯೋ ಎಂದು ಸುಸ್ತಾಗ್ತಾರೆ. ಗುರಿಯನ್ನು ತಲುಪಿದರೆ ಪರಿಶ್ರಮ ಸಫಲವಾಗುವುದು. ಈಗ ಯಾವ ಗುರಿಯೆಡೆಗೆ ನೀವು ಹೋಗುತ್ತಿದ್ದೀರೋ ಅದನ್ನು ಪ್ರಪಂಚದವರು ತಿಳಿದುಕೊಂಡಿಲ್ಲ. ಭಗವಂತನೆಂದು ಯಾರಿಗೆ ಹೇಳಲಾಗ್ತದೆ ಎಂಬುದನ್ನು ಸಹ ಅವರು ತಿಳಿದುಕೊಂಡಿಲ್ಲ. ಭಗವಂತನೆಂದು ಹೇಳ್ತಾರೆ, ಮತ್ತೆ ಅವರು ಕಲ್ಲು ಮುಳ್ಳಿನಲ್ಲಿದ್ದಾರೆಂದು ಹೇಳ್ತಾರೆ. ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ನಾವು ತಂದೆಯ ಮಕ್ಕಳಾಗಿದ್ದೇವೆ. ಈಗ ತಂದೆಯ ಮತದನುಸಾರವಾಗಿಯೇ ನಡೆಯಬೇಕಾಗಿದೆ. ಭಲೆ ವಿದೇಶದಲ್ಲಿರಿ, ಅಲ್ಲಿದ್ದರೂ ಸಹ ಕೇವಲ ತಂದೆಯ ನೆನಪು ಮಾಡಬೇಕಾಗಿದೆ. ನಿಮಗೆ ಶ್ರೀಮತ ಸಿಗ್ತದೆ. ನೆನಪಿನ ವಿನಃ ಆತ್ಮ ತಮೋಪ್ರಧಾನದಿಂದ ಸತೋಪ್ರಧಾನವಾಗಲು ಸಾಧ್ಯವಿಲ್ಲ. ನೀವು ಹೇಳ್ತೀರಿ, ಬಾಬಾ, ನಾವು ತಮ್ಮಿಂದ ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ತೇವೆ.
ಹೇಗೆ ನಮ್ಮ ಬಾಬಾರವರು ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ತಾರೆ, ಹಾಗೆಯೇ ನಾವು ಸಹ ಪುರುಷಾರ್ಥ ಮಾಡಿ ಅವರ ಸಿಂಹಾಸನದ ಮೇಲೆ ಅವಶ್ಯವಾಗಿ ಕುಳಿತುಕೊಳ್ತೇವೆ. ಮಮ್ಮ ಬಾಬಾರವರು ರಾಜರಾಜೇಶ್ವರಿಯಾಗ್ತಾರೆ ಅಂದಾಗ ನಾವೂ ಆಗ್ತೇವೆ. ಎಲ್ಲರಿಗಾಗಿ ಪರೀಕ್ಷೆ ಒಂದೇ ಆಗಿದೆ. ನಿಮಗೆ ಬಹಳ ಚಿಕ್ಕ ಮಾತನ್ನು ಕಲಿಸಲಾಗ್ತದೆ. ಕೇವಲ ತಂದೆಯ ನೆನಪು ಮಾಡಿ. ಇದಕ್ಕೆ ಸಹಜ ರಾಜಯೋಗ ಬಲವೆಂದು ಕರೆಯಲಾಗುವುದು. ನಿಮಗೆ ತಿಳಿದಿದೆ, ಯೋಗದಿಂದ ಬಹಳ ಬಲ ಸಿಗ್ತದೆ. ತಿಳಿದುಕೊಳ್ತರೆ ನಾವು ಯಾವುದೇ ವಿಕರ್ಮ ಮಾಡಿದರೂ ಶಿಕ್ಷೆಯನ್ನು ಅನುಭವಿಸ್ತೇವೆ. ಪದವಿ ಭ್ರಷ್ಟವಾಗ್ತದೆ. ನೆನಪಿನಲ್ಲಿಯೂ ಮಾಯೆ ವಿಘ್ನಗಳನ್ನು ಹಾಕ್ತದೆ. ಸದ್ಗುರುವಿನ ನಿಂದಕರಿಗೆ ನೆಲೆಯಿಲ್ಲವೆಂದು ಗಾಯನವಿದೆ. ಅವರಂತೂ ಗುರುವಿನ ನಿಂದಕರಿಗೆ ಎಂದು ಹೇಳ್ತಾರೆ. ನಿರಾಕಾರ ತಂದೆಯ ಬಗ್ಗೆ ಅವರಿಗೆ ತಿಳಿದಿಲ್ಲ. ಭಕ್ತರಿಗೆ ಫಲವನ್ನು ಕೊಡುವವರು ಭಗವಂತನೆಂದು ಗಾಯನವಿದೆ. ಅಂದಾಗ ಸಾಧು ಸಂತ ಮೊದಲಾದವರೆಲ್ಲರೂ ಭಕ್ತರಾಗಿದ್ದಾರೆ. ಭಕ್ತರೇ ಗಂಗಾ ಸ್ನಾನ ಮಾಡಲು ಹೋಗ್ತಾರೆ. ಭಕ್ತರು ಭಕ್ತರಿಗೆ ಫಲ ಕೊಡೋದಿಲ್ಲ. ಒಂದು ವೇಳೆ ಭಕ್ತರೇ ಭಕ್ತರಿಗೆ ಫಲ ಕೊಡೋದಾದರೆ ಮತ್ತೆ ಭಗವಂತನನ್ನೇಕೆ ನೆನಪು ಮಾಡೋದು? ಇದು ಭಕ್ತಿ ಮಾರ್ಗವಾಗಿದೆ. ಎಲ್ಲರೂ ಭಕ್ತರಾಗಿದ್ದಾರೆ. ಭಕ್ತರಿಗೆ ಫಲ ಕೊಡುವವರು ಭಗವಂತನಾಗಿದ್ದಾರೆ. ಹೆಚ್ಚು ಭಕ್ತಿ ಮಾಡುವವರು ಕಡಿಮೆ ಭಕ್ತಿ ಮಾಡುವವರಿಗೆ ಫಲ ಕೊಡುತ್ತಾರೆಂದಲ್ಲ. ಭಕ್ತಿ ಎಂದರೆ ಭಕ್ತಿ. ರಚನೆಗೆ ಹೇಗೆ ಆಸ್ತಿ ಕೊಡುವರು? ಆಸ್ತಿ ರಚಯಿತನಿಂದಲೇ ಸಿಗ್ತದೆ. ಈ ಸಮಯದಲ್ಲಿ ಎಲ್ಲರೂ ಭಕ್ತರಾಗಿದ್ದಾರೆ. ಯಾವಾಗ ಜ್ಞಾನ ಸಿಗುತ್ತದೆಯೋ ಆಗ ಭಕ್ತಿ ತಾನಾಗಿಯೇ ಬಿಟ್ಟು ಹೋಗ್ತದೆ. ಜ್ಞಾನದ ಜಿಂದಾಬಾದ್ ಆಗ್ತದೆ. ಜ್ಞಾನವಿಲ್ಲದೆ ಸದ್ಗತಿ ಹೇಗಾಗೋದು? ಎಲ್ಲರೂ ತಮ್ಮ ಲೆಕ್ಕಾಚಾರಗಳನ್ನು ಮುಗಿಸಿಕೊಂಡು ಹೊರಟು ಹೋಗ್ತಾರೆ. ಅಂದಾಗ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ವಿನಾಶ ಸಮ್ಮುಖದಲ್ಲಿಯೇ ನಿಂತಿದೆ. ವಿನಾಶಕ್ಕೆ ಮೊದಲೇ ಪುರುಷಾರ್ಥ ಮಾಡಿ ತಂದೆಯಿಂದ ಆಸ್ತಿ ತೆಗೆದುಕೊಳ್ಳಬೇಕಾಗಿದೆ. ನೀವು ತಿಳಿದುಕೊಂಡಿದ್ದೀರಿ, ನಾವೀಗ ಪಾವನ ಪ್ರಪಂಚದಲ್ಲಿ ಹೋಗ್ತಿದ್ದೇವೆ. ಯಾರು ಬ್ರಾಹ್ಮಣರಾಗುವರೋ ಅವರೇ ನಿಮಿತ್ತರಾಗ್ತಾರೆ. ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರಾಗದೆ ನೀವು ತಂದೆಯಿಂದ ಆಸ್ತಿ ಪಡೆಯಲು ಸಾಧ್ಯವಿಲ್ಲ. ತಂದೆ ಮಕ್ಕಳನ್ನು ರಚಿಸುವುದೇ ಆಸ್ತಿಯನ್ನು ಕೊಡೋದಕ್ಕಾಗಿ. ಶಿವ ತಂದೆಯ ಮಕ್ಕಳಂತೂ ನಾವು ಆಗಿಯೇ ಇದ್ದೇವೆ. ಸೃಷ್ಟಿಯನ್ನು ರಚಿಸುವುದೇ ಮಕ್ಕಳಿಗೆ ಆಸ್ತಿ ಕೊಡೋದಕ್ಕಾಗಿ. ಶರೀರಧಾರಿಗಳಿಗೆ ಆಸ್ತಿ ಕೊಡುವರಲ್ಲವೇ? ಆತ್ಮಗಳಂತೂ ಮೇಲಿರ್ತಾರೆ. ಅಲ್ಲಿ ಆಸ್ತಿ ಅಥವಾ ಪ್ರಾರಬ್ಧದ ಮಾತೇ ಇಲ್ಲ. ನೀವೀಗ ಪುರುಷಾರ್ಥ ಮಾಡಿ ಪ್ರಾರಬ್ಧವನ್ನು ಪಡೀತಿದ್ದೀರಿ. ಇದು ಪ್ರಪಂಚದವರಿಗೆ ತಿಳಿದೇ ಇಲ್ಲ. ಈಗ ಸಮಯ ಸಮೀಪಕ್ಕೆ ಬರ್ತಿದೆ. ಕೇವಲ ಬಾಂಬುಗಳನ್ನು ಇಟ್ಟುಕೊಳ್ಳೋದಕ್ಕಾಗಿ ತಯಾರಿಸಿಲ್ಲ, ಬಹಳಷ್ಟು ತಯಾರಿ ನಡೀತಿದೆ. ಈಗ ತಂದೆ ನಮಗೆ ಆದೇಶ ನೀಡ್ತಾರೆ, ಮಕ್ಕಳೇ ನನ್ನ ನೆನಪು ಮಾಡಿ, ಇಲ್ಲದಿದ್ದರೆ ಅಂತಿಮದಲ್ಲಿ ಬಹಳ ಅಳಬೇಕಾಗುವುದು. ರಾಜವಿದ್ಯೆಯ ಪರೀಕ್ಷೆಯಲ್ಲಿ ಯಾರಾದರೂ ಅನುತ್ತೀರ್ಣರಾದರೆ ಹೋಗಿ ಕೋಪದಲ್ಲಿ ಮುಳುಗಿಬಿಡ್ತಾರೆ. ಇಲ್ಲಿ ಕೋಪದ ಮಾತಂತೂ ಇಲ್ಲ. ಅಂತಿಮದಲ್ಲಿ ನಿಮಗೆ ಬಹಳ ಸಾಕ್ಷಾತ್ಕಾರಗಳಾಗ್ತವೆ. ನಾವು ಏನಾಗ್ತೇವೆ ಎಂಬುದೂ ಸಹ ತಿಳಿಯುತ್ತದೆ. ಪುರುಷಾರ್ಥ ಮಾಡಿಸೋದು ತಂದೆಯ ಕೆಲಸವಾಗಿದೆ. ಮಕ್ಕಳು ಹೇಳ್ತಾರೆ, ಬಾಬಾ ನಾವು ಕರ್ಮ ಮಾಡ್ತಾ ನೆನಪು ಮಾಡೋದನ್ನು ಮರೆತು ಹೋಗ್ತವೆ. ಇನ್ನೂ ಕೆಲವರು ಬಾಬಾ ನೆನಪು ಮಾಡಲು ಬಿಡುವು ಸಿಗುವುದಿಲ್ಲವೆಂದು ಹೇಳ್ತಾರೆ. ಇದಕ್ಕೆ ತಂದೆ ತಿಳಿಸ್ತಾರೆ, ಒಳ್ಳೆಯದು, ಸಮಯವನ್ನು ತೆಗೆದು ನೆನಪಿನಲ್ಲಿ ಕುಳಿತುಕೊಳ್ಳಿ. ತಂದೆಯ ನೆನಪು ಮಾಡಿ. ಪರಸ್ಪರ ಮಿಲನ ಮಾಡುತ್ತೀರೆಂದರೂ ಸಹ ಇದೇ ಪ್ರಯತ್ನ ಮಾಡಿ. ನಾವು ತಂದೆಯ ನೆನಪು ಮಾಡಬೇಕು. ಪರಸ್ಪರ ಸೇರಿ ಕುಳಿತುಕೊಳ್ಳೋದರಿಂದ ನೀವು ಚೆನ್ನಾಗಿ ನೆನಪು ಮಾಡ್ತೀರಿ. ಸಂಘಟನೆಯ ಸಹಯೋಗ ಸಿಗೋದು. ಮೂಲ ಮಾತು ತಂದೆಯ ನೆನಪು ಮಾಡಬೇಕಾಗಿದೆ. ಯಾರಾದರೂ ವಿದೇಶಕ್ಕೆ ಹೋಗ್ತೀರೆಂದರೆ ಅಲ್ಲಿ ಕೇವಲ ಒಂದು ಮಾತು ನೆನಪಿಟ್ಟುಕೊಳ್ಳಿ, ತಂದೆಯ ನೆನಪಿನಿಂದಲೇ ನೀವು ತಮೋಪ್ರಧಾನರಿಂದ ಸತೋಪ್ರಧಾನರಾಗ್ತೀರಿ. ತಂದೆ ತಿಳಿಸ್ತಾರೆ, ಮಕ್ಕಳೇ ಕೇವಲ ಒಂದು ಮಾತು ನೆನಪಿಟ್ಟುಕೊಳ್ಳಿ, ತಂದೆಯ ನೆನಪು ಮಾಡಿ. ಯೋಗ ಬಲದಿಂದ ಎಲ್ಲ ಪಾಪಗಳು ಭಸ್ಮವಾಗ್ತವೆ. ತಂದೆ ತಿಳಿಸ್ತಾರೆ, ಮನ್ಮನಾಭವ, ನನ್ನ ನೆನಪು ಮಾಡಿದರೆ ವಿಶ್ವದ ಮಾಲೀಕರಾಗುವಿರಿ. ಮೂಲ ಮಾತು ನೆನಪಿನದ್ದಾಗಿದೆ. ನೀವು ಎಲ್ಲಿಯೂ ಹೋಗುವ ಮಾತಿಲ್ಲ, ಮನೆಯಲ್ಲಿಯೇ ಇರಿ. ಕೇವಲ ತಂದೆಯ ನೆನಪು ಮಾಡಿ. ಪವಿತ್ರರಾಗದಿದ್ದರೆ ನೆನಪು ಮಾಡಲು ಸಾಧ್ಯವಿಲ್ಲ. ಎಲ್ಲರೂ ಬಂದು ತರಗತಿಯಲ್ಲಿ ಓದುತ್ತಾರೆಂದಲ್ಲ. ಮಂತ್ರವನ್ನು ತೆಗೆದುಕೊಂಡ ಮೇಲೆ ಭಲೆ ಎಲ್ಲಿಯಾದರೂ ಹೋಗಿ. ಸತೋಪ್ರಧಾನರಾಗುವ ಮಾರ್ಗವನ್ನಂತೂ ತಂದೆ ತಿಳಿಸಿದ್ದಾರೆ.
ವಾಸ್ತವದಲ್ಲಿ ಸೇವಾ ಕೇಂದ್ರಕ್ಕೆ ಬರುವುದರಿಂದ ನೀವು ಹೊಸ ಹೊಸ ಮಾತುಗಳನ್ನು ಕೇಳುತ್ತಿರುತ್ತೀರಿ. ಒಂದು ವೇಳೆ ಯಾವುದೇ ಕಾರಣದಿಂದ ಬರಲು ಸಾಧ್ಯವಾಗುವುದಿಲ್ಲ, ಮಳೆ ಬರ್ತದೆ, ಕರ್ಫ್ಯೂ ಉಂಟಾಗುತ್ತೆ, ಯಾರೂ ಹೊರಬರಲು ಸಾಧ್ಯವಾಗದಿದ್ದರೆ ಏನು ಮಾಡ್ತೀರಿ? ತಂದೆ ತಿಳಿಸ್ತಾರೆ, ಪರವಾಗಿಲ್ಲ, ನೀವು ಶಿವನ ಮಂದಿರದಲ್ಲಿ ಹಾಲನ್ನೆರೆಯಲೇಬೇಕಾಗುವುದು ಎಂದಲ್ಲ. ಎಲ್ಲಿಯೇ ಇದ್ದರೂ ಸಹ ನೆನಪಿನಲ್ಲಿರಿ. ನಡೀತಾ ತಿರುಗಾಡುತ್ತಾ ಅನ್ಯರಿಗೂ ಇದನ್ನೇ ಹೇಳಿ. ತಂದೆಯ ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗ್ತದೆ ಮತ್ತು ದೇವತೆಗಳಾಗ್ತಿರಿ. ಎರಡೇ ಅಕ್ಷರಗಳಿವೆ. ತಂದೆ ರಚಯಿತನಿಂದಲೇ ಆಸ್ತಿ ಪಡೆಯಬೇಕಾಗಿದೆ. ರಚಯಿತ ಒಬ್ಬರೇ ಆಗಿದ್ದಾರೆ. ಅವರು ಎಷ್ಟು ಸಹಜ ಮಾರ್ಗ ತಿಳಿಸ್ತಾರೆ. ತಂದೆಯ ನೆನಪು ಮಾಡುವ ಮಂತ್ರ ಸಿಕ್ಕಿತು. ತಂದೆ ತಿಳಿಸ್ತಾರೆ, ಈ ಬಾಲ್ಯವನ್ನು ಮರೆಯಬೇಡಿ. ಇಂದು ನಗುತ್ತಿದ್ದೀರಿ, ಒಂದು ವೇಳೆ ತಂದೆಯನ್ನು ಮರೆತರೆ ನಾಳೆ ಅಳಬೇಕಾಗುವುದು. ತಂದೆಯಿಂದ ಪೂರ್ಣ ಆಸ್ತಿ ತೆಗೆದುಕೊಳ್ಳಬೇಕು. ಇಂಥವರು ಅನೇಕರಿದ್ದಾರೆ. ಸ್ವರ್ಗದಲ್ಲಂತೂ ಹೋಗ್ತೇವೆ, ಅದೃಷ್ಟದಲ್ಲಿ ಏನಿರುವುದೋ ಅದೇ ಸಿಗುವುದು ಎಂದು ಹೇಳ್ತಾರೆ. ಅವರಿಗೆ ಪುರುಷಾರ್ಥಿಗಳೆಂದು ಹೇಳೋದಿಲ್ಲ. ಮನುಷ್ಯರು ಪುರುಷಾರ್ಥ ಮಾಡುವುದು ಶ್ರೇಷ್ಠ ಪದವಿಯನ್ನು ಪಡೆಯುವುದಕ್ಕಾಗಿ. ಅಂದ ಮೇಲೆ ಈಗ ತಂದೆಯಿಂದ ಶ್ರೇಷ್ಠ ಪದವಿ ಸಿಗ್ತದೆ ಅಂದಾಗ ಏಕೆ ಆಲಸ್ಯ ಮಾಡಬೇಕು? ಯಾರು ಶಾಲೆಯಲ್ಲಿ ಓದುವುದಿಲ್ಲವೋ ಅವರು ವಿದ್ಯಾವಂತರ ಮುಂದೆ ಬಾಗಬೇಕಾಗ್ತದೆ. ತಂದೆಯ ಪೂರ್ಣ ನೆನಪು ಮಾಡದಿದ್ದರೆ ಪ್ರಜೆಗಳಲ್ಲಿ ಹೋಗಿ ನೌಕರ ಚಾಕರರಾಗ್ತಾರೆ. ಇದರಲ್ಲಿಯೇ ಖುಷಿಯಾಗಬಾರದು. ಮಕ್ಕಳು ಸಮ್ಮುಖದಲ್ಲಿ ರಿಫ್ರೆಶ್ ಆಗಿ ಹೋಗ್ತೀರಿ. ಕೆಲವರು ಬಂಧನದಲ್ಲಿ ಇರುವವರಾಗಿದ್ದಾರೆ. ಆದರೂ ಪರವಾಗಿಲ್ಲ, ಮನೆಯಲ್ಲಿ ಕುಳಿತೇ ತಂದೆಯ ನೆನಪು ಮಾಡಿ. ಎಷ್ಟೊಂದು ತಿಳಿಸ್ತೇನೆ. ಮೃತ್ಯು ಸಮ್ಮುಖದಲ್ಲಿ ನಿಂತಿದೆ. ಆಕಸ್ಮಿಕವಾಗಿ ಯುದ್ಧ ಆರಂಭವಾಗುವುದು ಕಾಣ್ತದೆ. ಯುದ್ಧ ಆಯಿತೆಂದರೆ ಆಯಿತು. ರೇಡಿಯೋಗಳಿಂದಲೂ ಎಲ್ಲವೂ ತಿಳಿತಾ ಹೋಗ್ತದೆ. ಸ್ವಲ್ಪ ಗಡಿಬಿಡಿ ಮಾಡಿದರೆ ನಾವು ಈ ರೀತಿ ಮಾಡುತ್ತೇವೆ ಎಂದು ಹೇಳ್ತಾರೆ. ಮೊದಲೇ ಹೇಳ್ತಾರೆ, ಬಾಂಬುಗಳ ಗರ್ವ ಬಹಳಷ್ಟಿದೆ. ತಂದೆಯೂ ಹೇಳ್ತಾರೆ, ಮಕ್ಕಳೇ, ನೀವಿನ್ನೂ ಯೋಗ ಬಲದಿಂದ ಬುದ್ಧಿವಂತರಾಗಿಲ್ಲ. ಯುದ್ಧವಾಗಿ ಬಿಡಲಿ, ಇದು ಡ್ರಾಮಾನುಸಾರ ಆಗೋದಿಲ್ಲ. ಏಕೆಂದರೆ ಮಕ್ಕಳು ಇನ್ನೂ ಪೂರ್ಣ ಆಸ್ತಿ ತೆಗೆದುಕೊಂಡಿಲ್ಲ. ಈಗಿನ್ನೂ ಪೂರ್ಣ ರಾಜಧಾನಿ ಸ್ಥಾಪನೆಯಾಗಿಲ್ಲ. ಸ್ವಲ್ಪ ಸಮಯ ಬೇಕು. ಪುರುಷಾರ್ಥ ಮಾಡಿಸುತ್ತಾ ಇರ್ತೇವೆ. ಯಾವ ಸಮಯದಲ್ಲಿ ಏನು ಬೇಕಾದರೂ ಆಗಬಹುದು. ವಿಮಾನ, ರೈಲು ಬೀಳಬಹುದು. ಮೃತ್ಯು ಎಷ್ಟು ಸಹಜವಾಗಿ ನಿಂತಿದೆ. ಧರಣಿ ಅಲುಗಾಡುತ್ತಿರುತ್ತದೆ. ಭೂಕಂಪ ಎಲ್ಲದಕ್ಕಿಂತ ಹೆಚ್ಚು ಕೆಲಸ ಮಾಡುವುದು. ಇದು ಅಲುಗಾಡಿದಾಗಲೇ ಮನೆಗಳೆಲ್ಲವೂ ಬೀಳುವವು. ಅಂದಾಗ ಮೃತ್ಯುವಿಗೆ ಮೊದಲೇ ತಂದೆಯಿಂದ ಪೂರ್ಣ ಆಸ್ತಿ ತೆಗೆದುಕೊಳ್ಳಬೇಕಾಗಿದೆ. ಆದ್ದರಿಂದ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕಾಗಿದೆ. ಬಾಬಾ, ತಮ್ಮ ವಿನಃ ನಮಗೆ ಮತ್ಯಾರೂ ಇಲ್ಲ ಎಂದು ಕೇವಲ ತಂದೆಯ ನೆನಪು ಮಾಡ್ತಾ ಇರಿ. ಎಷ್ಟು ಸಹಜ ರೀತಿಯಿಂದ ಹೇಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕುಳಿತು ತಿಳಿಸಿಕೊಡ್ತಾರೆ. ಮಕ್ಕಳೇ, ಮತ್ಯಾವುದೇ ಕಷ್ಟವನ್ನು ಕೊಡೋದಿಲ್ಲ. ಕೇವಲ ನೆನಪು ಮಾಡಿ. ಕಾಮಚಿತೆಯನ್ನೇರಿ ನೀವೀಗ ಕಪ್ಪಾಗಿದ್ದೀರಿ. ಆದ್ದರಿಂದ ಜ್ಞಾನಚಿತೆಯನ್ನೇರಿ ಪವಿತ್ರರಾಗಿ. ತಮ್ಮ ಉದ್ದೇಶವೇನೆಂದು ಯಾರಾದರೂ ನಿಮಗೆ ಕೇಳಿದರೆ ತಿಳಿಸಿ. ಶಿವತಂದೆ ಎಲ್ಲರ ತಂದೆಯಾಗಿದ್ದಾರೆ. ಅವರು ತಿಳಿಸ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿದರೆ ನಿಮ್ಮ ವಿಕರ್ಮಗಳು ವಿನಾಶವಾಗ್ತವೆ ಮತ್ತು ನೀವು ತಮೋಪ್ರಧಾನರಿಂದ ಸತೋಪ್ರಧಾನರಾಗ್ತೀರಿ. ಕಲಿಯುಗದಲ್ಲಿ ಎಲ್ಲರೂ ತಮೋಪ್ರಧಾನರಾಗಿದ್ದಾರೆ. ಸರ್ವರ ಸದ್ಗತಿದಾತ ಒಬ್ಬರೇ ತಂದೆಯಾಗಿದ್ದಾರೆ. ಈಗ ತಂದೆ ತಿಳಿಸ್ತಾರೆ, ಕೇವಲ ನನ್ನ ನೆನಪು ಮಾಡಿದರೆ ತುಕ್ಕು ಇಳಿಯುವುದು. ಕೇವಲ ಇಷ್ಟಾದರೂ ಸಂದೇಶ ಕೊಡಬಹುದಲ್ಲವೇ? ಸ್ವಯಂ ನೆನಪು ಮಾಡುತ್ತೀರೆಂದರೆ ಅನ್ಯರಿಗೂ ನೆನಪು ಮಾಡಿಸುತ್ತೀರಿ. ತಾನೇ ನೆನಪು ಮಾಡದಿದ್ದರೆ ಅನ್ಯರಿಗೆ ರುಚಿಯಿಂದ ಹೇಳೋದಿಲ್ಲ. ಅಂದರೆ ಅದು ಅಂತರಾಳದಿಂದ ಬರೋದಿಲ್ಲ. ತಂದೆ ತಿಳಿಸ್ತಾರೆ, ಎಲ್ಲಿಯಾದರೂ ಇರಿ, ಎಷ್ಟು ಸಾಧ್ಯವೋ ಕೇವಲ ತಂದೆಯ ನೆನಪು ಮಾಡಿ. ಯಾರೇ ಸಿಕ್ಕಿದರೂ ಇದೇ ಶಿಕ್ಷಣ ಕೊಡಿ. ಮೃತ್ಯು ಸಮ್ಮುಖದಲ್ಲಿ ನಿಂತಿದೆ. ತಂದೆ ತಿಳಿಸ್ತಾರೆ, ನೀವೆಲ್ಲರೂ ತಮೋಪ್ರಧಾನ ಪತಿತರಾಗಿದ್ದೀರಿ. ಈಗ ನನ್ನ ನೆನಪು ಮಾಡಿ ಪವಿತ್ರರಾಗಿ. ಆತ್ಮವೇ ಪತಿತನಾಗಿದೆ. ಸತ್ಯಯುಗದಲ್ಲಿ ಪಾವನವಾಗಿರುತ್ತದೆ. ತಂದೆ ತಿಳಿಸ್ತಾರೆ, ನೆನಪಿನಿಂದಲೇ ಆತ್ಮ ಪಾವನವಾಗುವುದು. ಮತ್ಯಾವುದೇ ಉಪಾಯವಿಲ್ಲ. ಈ ಸಂದೇಶವನ್ನು ಎಲ್ಲರಿಗೆ ಕೊಡ್ತಾ ಹೋಗಿ. ಆಗ ಅನೇಕರ ಕಲ್ಯಾಣ ಮಾಡ್ತೀರಿ. ಮತ್ಯಾವುದೇ ಕಷ್ಟವನ್ನು ನಿಮಗೆ ಕೊಡೋದಿಲ್ಲ. ಎಲ್ಲ ಆತ್ಮರನ್ನು ಪಾವನ ಮಾಡುವವರು ಪತಿತ ಪಾವನ ತಂದೆಯೇ ಆಗಿದ್ದಾರೆ. ಎಲ್ಲರಿಗಿಂತ ಸರ್ವೋತ್ತಮ
ಪುರುಷೋತ್ತಮರನ್ನಾಗಿ ಮಾಡುವವರು ತಂದೆಯಾಗಿದ್ದಾರೆ. ಯಾರು ಪೂಜ್ಯರಾಗಿದ್ದರೋ ಅವರೇ ನಂತರ ಪೂಜಾರಿಯಾಗಿದ್ದಾರೆ. ರಾವಣ ರಾಜ್ಯದಲ್ಲಿ ನಾವು ಪೂಜಾರಿಗಳಾಗಿದ್ದೇವೆ, ರಾಮರಾಜ್ಯದಲ್ಲಿ ಪೂಜ್ಯರಾಗಿದ್ದೆವು. ಈಗ ರಾವಣ ರಾಜ್ಯದ ಅಂತ್ಯವಾಗಿದೆ. ತಂದೆಯ ನೆನಪು ಮಾಡುವುದರಿಂದ ನಾವು ಪೂಜಾರಿಗಳಿಂದ ಪೂಜ್ಯರಾಗ್ತೇವೆ. ಅನ್ಯರಿಗೆ ಮಾರ್ಗವನ್ನು ತೋರಿಸಬೇಕಾಗಿದೆ. ವೃದ್ಧರದ್ದೂ ಸರ್ವಿಸ್ ಮಾಡಬೇಕು. ಮಿತ್ರ ಸಂಬಂಧಿ ಮೊದಲಾದವರಿಗೂ ಸಂದೇಶ ಕೊಡಿ. ಸತ್ಸಂಗ, ಮಂದಿರ ಇತ್ಯಾದಿಗಳು ಅನೇಕ ಪ್ರಕಾರವಾಗಿವೆ. ನಿಮ್ಮದು ಒಂದೇ ಪ್ರಕಾರವಾಗಿದೆ. ಕೇವಲ ತಂದೆಯ ಪರಿಚಯ ಕೊಡಬೇಕಾಗಿದೆ. ಶಿವ ತಂದೆ ತಿಳಿಸಿದರೆ, ನನ್ನೊಬ್ಬನನ್ನೇ ನೆನಪು ಮಾಡಿದರೆ ನೀವು ಸ್ವರ್ಗದ ಮಾಲೀಕರಾಗುವಿರಿ. ನಿರಾಕಾರ ಶಿವತಂದೆ ಸರ್ವರ ಸದ್ಗತಿದಾತ ತಂದೆ ಆತ್ಮರಿಗೆ ಹೇಳ್ತಾರೆ, ನನ್ನ ನೆನಪು ಮಾಡಿದರೆ ನೀವು ತಮೋಪ್ರಧಾನರಿಂದ ಸತೋಪ್ರಧಾನರಾಗುವಿರಿ. ಇದನ್ನು ತಿಳಿಸುವುದು ಬಹಳ ಸಹಜವಲ್ಲವೇ? ವೃದ್ಧರು ಸರ್ವಿಸ್ ಮಾಡಬಹುದು. ಮೂಲ ಮಾತೇ ಇದಾಗಿದೆ. ಮದುವೆ ಮುಂಜೆ ಎಲ್ಲಿಗೆ ಹೋಗುತ್ತೀರೆಂದರೆ ಕಿವಿಯಲ್ಲಿ ಈ ಮಾತು ತಿಳಿಸಿ. ಗೀತೆಯ ಭಗವಂತ ತಿಳಿಸ್ತಾರೆ, ನನ್ನ ನೆನಪು ಮಾಡಿ. ಈ ಮಾತನ್ನು ಎಲ್ಲರೂ ಇಷ್ಟಪಡ್ತಾರೆ. ಹೆಚ್ಚು ಹೇಳುವ ಅವಶ್ಯಕತೆ ಇಲ್ಲ. ಕೇವಲ ತಂದೆಯ ಸಂದೇಶ ಕೊಡಬೇಕಾಗಿದೆ. ತಂದೆ ತಿಳಿಸ್ತಾರೆ, ನನ್ನ ನೆನಪು ಮಾಡಿ. ಒಳ್ಳೆಯದು. ಈ ರೀತಿ ತಿಳಿದುಕೊಳ್ಳಿ. ಭಗವಂತನೇ ಪ್ರೇರಣೆ ಕೊಡ್ತಾರೆ. ಸ್ವಪ್ನದಲ್ಲಿ ಸಾಕ್ಷಾತ್ಕಾರವಾಗ್ತದೆ. ಶಬ್ದ ಕೇಳಿ ಬರ್ತದೆ. ತಂದೆ ತಿಳಿಸ್ತಾರೆ, ನನ್ನ ನೆನಪು ಮಾಡಿದರೆ ನೀವು ತಮೋಪ್ರಧಾನರಿಂದ ಸತೋಪ್ರಧಾನರಾಗುವಿರಿ. ನೀವು ಸ್ವಯಂ ಈ ಚಿಂತನೆ ಮಾಡ್ತಾ ಇದ್ದರೂ ಸಹ ನಮ್ಮ ದೋಣಿ ಪಾರಾಗುವುದು. ನಾವು ಪ್ರತ್ಯಕ್ಷದಲ್ಲಿ ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೇವೆ ಮತ್ತು ತಂದೆಯಿಂದ 21 ಜನ್ಮಗಳ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ. ಅಂದ ಮೇಲೆ ಖುಷಿ ಇರಬೇಕು. ತಂದೆಯನ್ನು ಮರೆತಾಗಲೇ ಕಷ್ಟವಾಗ್ತದೆ. ತಂದೆ ಎಷ್ಟು ಸಹಜವಾಗಿ ತಿಳಿಸ್ತಾರೆ, ತನ್ನನ್ನು ಆತ್ಮನೆಂದು ತಿಳಿದು ತಂದೆಯ ನೆನಪು ಮಾಡಿರಿ. ಆಗ ಆತ್ಮ ಸತೋಪ್ರಧಾನವಾಗುವುದು. ಇವರಿಗೆ ಸರಿಯಾದ ಮಾರ್ಗ ಸಿಕ್ಕಿದೆ. ಈ ಮಾರ್ಗವನ್ನು ಎಂದೂ ಯಾರೂ ತಿಳಿಸಲು ಸಾಧ್ಯವಿಲ್ಲವೆಂದು ತಿಳಿದುಕೊಳ್ಳುವರು. ಒಂದು ವೇಳೆ ಶಿವತಂದೆಯ ನೆನಪು ಮಾಡಿ ಎಂದು ಹೇಳುವುದಾದರೆ ಮತ್ತೆ ಸಾಧುಗಳ ಬಳಿ ಯಾರು ಹೋಗ್ತಾರೆ? ಇಂತಹ ಸಮಯ ಬರುವುದು ಯಾವಾಗ ನೀವು ಮನೆಯಿಂದ ಹೊರಗೆ ಬರಲೂ ಸಾಧ್ಯವಿಲ್ಲ. ತಂದೆಯ ನೆನಪು ಮಾಡ್ತಾ ಮಾಡ್ತಾ ಶರೀರವನ್ನು ಬಿಟ್ಟು ಬಿಡ್ತೀರಿ. ಅಂತ್ಯಕಾಲದಲ್ಲಿ ಯಾರು ಶಿವತಂದೆಯ ಸ್ಮರಣೆ ಮಾಡುವರೋ ಅವರು ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ಬರುತ್ತಾರಲ್ಲವೇ? ಮತ್ತೆ ಮತ್ತೆ ರಾಜ್ಯ ಪದವಿ ಪಡೆಯುವಿರಿ. ಕೇವಲ ತಂದೆಯನ್ನು ನೆನಪು ಮಾಡಿ ಮತ್ತು ಪ್ರೀತಿ ಮಾಡಿ. ನೆನಪಿಲ್ಲದೆ ಹೇಗೆ ಪ್ರೀತಿ ಮಾಡುವಿರಿ? ಸುಖ ಸಿಗ್ತದೆ, ಆಗಲೇ ಪ್ರೀತಿ ಮಾಡಲಾಗ್ತದೆ. ದುಃಖ ಕೊಡುವವರನ್ನು ಪ್ರೀತಿ ಮಾಡಲಾಗುವುದಿಲ್ಲ. ತಂದೆ ತಿಳಿಸಿದರೆ, ನಾನು ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತೇನೆ. ಆದ್ದರಿಂದ ನನ್ನನ್ನು ಪ್ರೀತಿ ಮಾಡಿ. ತಂದೆಯ ಮತದಂತೆ ನಡೆಯಬೇಕಲ್ಲವೇ? ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು. ಖುಷಿಯಲ್ಲಿರಲು ನೆನಪಿನ ಪರಿಶ್ರಮ ಪಡಬೇಕಾಗಿದೆ. ನೆನಪಿನ ಬಲ ಆತ್ಮವನ್ನು ಸತೋಪ್ರಧಾನ ಮಾಡುವಂಥದ್ದಾಗಿದೆ. ಪ್ರೀತಿಯಿಂದ ಒಬ್ಬ ತಂದೆಯ ನೆನಪು ಮಾಡಬೇಕಾಗಿದೆ. ಶ್ರೇಷ್ಠ ಪದವಿಯನ್ನು ಪಡೆಯಲು ವಿದ್ಯೆಯ ಮೇಲೆ ಸಂಪೂರ್ಣ ಗಮನ ಕೊಡಬೇಕಾಗಿದೆ. ಅದೃಷ್ಟದಲ್ಲಿ ಏನಿರುವುದೋ ಅದಾಗುವುದು ಎಂದಲ್ಲ. ಈ ಆಲಸ್ಯವನ್ನು ಬಿಟ್ಟು ಪೂರ್ಣ ಆಸ್ತಿಗೆ ಅಧಿಕಾರಿಗಳಾಗಬೇಕಾಗಿದೆ. ವರದಾನ: ಅಲ್ಪಕಾಲದ ಜವಾಬ್ದಾರಿಗಳನ್ನು ಅರ್ಥಾತ್ ಲೌಕಿಕ ಜವಾಬ್ದಾರಿಗಳನ್ನು ಬೇಹದ್ದಿನಲ್ಲಿ ಪರಿವರ್ತನೆ ಮಾಡುವಂತಹ ಸ್ಮೃತಿ ಸ್ವರೂಪ ನಷ್ಟಮೋಹ ಭವ. ನಷ್ಟಮೋಹರು ಆಗೋದಕ್ಕಾಗಿ ಕೇವಲ ತಮ್ಮ ಸ್ಮೃತಿ ಸ್ವರೂಪವನ್ನು ಪರಿವರ್ತನೆ ಮಾಡಿಕೊಳ್ಳಿ. ಯಾವಾಗ ನಾವು ಗೃಹಸ್ಥಿಯಾಗಿದ್ದೇವೆ, ನಮ್ಮ ಮನೆ, ನಮ್ಮ ಸಂಬಂಧ ಎನ್ನುವ ಸ್ಮೃತಿ ಇರುತ್ತದೆಯೋ ಆಗಲೇ ಮೋಹ ಉಂಟಾಗುವುದು. ಈಗ ಈ ಅಲ್ಪಕಾಲದ ಜವಾಬ್ದಾರಿಗಳನ್ನು ಬೇಹದ್ದಿನ ಜವಾಬ್ದಾರಿಗಳಲ್ಲಿ ಪರಿವರ್ತನೆ ಮಾಡಿ. ಬೇಹದ್ದಿನ ಜವಾಬ್ದಾರಿಗಳನ್ನು ನಿಭಾಯಿಸುತ್ತೀರೆಂದರೆ ಅಲ್ಪಕಾಲದ ಜವಾಬ್ದಾರಿ ಸ್ವತಃವಾಗಿಯೇ ಪೂರ್ಣವಾಗ್ತದೆ.
ಆದರೆ ಒಂದು ವೇಳೆ ಬೇಹದ್ದಿನ ಜವಾಬ್ದಾರಿಯನ್ನು ಮರೆತು ಕೇವಲ ಅಲ್ಪಕಾಲದ ಜವಾಬ್ದಾರಿಯನ್ನೇ ನಿಭಾಯಿಸುತ್ತೀರೆಂದರೆ ಅದು ಮತ್ತಷ್ಟು ಹಾಳು ಮಾಡ್ತೀರಿ. ಏಕೆಂದರೆ ಆ ಜವಾಬ್ದಾರಿಯಲ್ಲಿ ಮೋಹ ಮರ್ಜಾಗ್ತದೆ. ಆದ್ದರಿಂದ ತಮ್ಮ ಸ್ಮೃತಿ ಸ್ವರೂಪವನ್ನು ಪರಿವರ್ತನೆ ಮಾಡಿ ನಷ್ಟ ಮೋಹ ಉಳ್ಳವರೂ ಆಗಿರಿ. ಸುವಾಕ್ಯ: ಇಂತಹ ತೀವ್ರ ಹಾರುವ ಪಕ್ಷಿಯಾಗಿರಿ, ಅದರಿಂದ ಮಾತುಗಳೆಂಬ ಮೋಡಗಳು ಸೆಕೆಂಡಿನಲ್ಲಿಯೇ ಪಾರಾಗಿ ಬಿಡಲಿ. ಅವ್ಯಕ್ತ ಸೂಚನೆ: ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ. ಯಾವುದೇ ಕಾರ್ಯದ ಸಫಲತೆಗೆ 2 ಶ್ರೇಷ್ಠ ಭುಜಗಳಿವೆ. ಒಂದು ಪರಸ್ಪರರಲ್ಲಿ ವಿಶ್ವಾಸ ಮತ್ತು 2 ಏಕತೆ. ಎಲ್ಲಿ ಸಂಘಟಿತ ರೂಪದಲ್ಲಿ ಎಲ್ಲರದ್ದೂ ಏಕಮತವಿದೆ, ಪರಸ್ಪರರಲ್ಲಿ ಒಬ್ಬರು ಇನ್ನೊಬ್ಬರ ಪ್ರತಿ ವಿಶ್ವಾಸವಿದೆ, ಅಲ್ಲಿ ಸಫಲತೆ ಕೊರಳಿನ ಹಾರವಾಗಿದೆ. ಸಂಸ್ಕಾರ ಭಿನ್ನ ಭಿನ್ನವಾಗಿವೆ ಮತ್ತು ಇರ್ತವೆ. ಆದರೆ ಒಂದು ವೇಳೆ ಯಾವುದೇ ಸಂಸ್ಕಾರ ಘರ್ಷಣೆ ಉಳ್ಳವರಾಗಿದ್ದರೆ ಇನ್ನೊಬ್ಬರು ಚಪ್ಪಾಳೆ ತಟ್ಟಬೇಡಿ. ಪ್ರತಿಯೊಬ್ಬರೂ ತಮ್ಮನ್ನು ಚೇಂಜ್ ಮಾಡಿಕೊಳ್ಳಿ. ಆಗ ಏಕತೆ ಇರಲು ಸಾಧ್ಯ. ಒಳ್ಳೆಯದು. ಇಂದಿನ ಮುರಳಿಯ ಪ್ರಶ್ನೋತ್ತರ: ಯಾವ ಮಕ್ಕಳಿಂದ ತಪ್ಪುಗಳಾಗುತ್ತಿರುವುದೋ ಅವರ ಬಾಯಿಂದ ಯಾವ ಮಾತುಗಳು ಸ್ವತಃ ಹೊರಬರ್ತವೆ? ಹುಡುಗಾಟಿಕೆ ಇರುವವರು ಈ ರೀತಿ ಹೇಳ್ತಾರೆ: ಅದೃಷ್ಟದಲ್ಲಿ ಏನಿದೆಯೋ ಅದು ಸಿಗುವುದು, ಸ್ವರ್ಗದಲ್ಲಂತೂ ಹೋಗಿಯೇ ಹೋಗ್ತೇವೆ. ತಂದೆ ತಿಳಿಸ್ತಾರೆ, ಈ ಮಾತು ಪುರುಷಾರ್ಥಿ ಮಕ್ಕಳದ್ದಲ್ಲ. ಶ್ರೇಷ್ಠ ಪದವಿಯನ್ನೇ ಪಡೆಯುವ ಪುರುಷಾರ್ಥ ಮಾಡಬೇಕು. ಯಾವಾಗ ಶ್ರೇಷ್ಠ ಪದವಿಯನ್ನೇ ಕೊಡೋದಕ್ಕಾಗಿ ತಂದೆ ಬಂದಿದ್ದಾರೆ ಅಂದ ಮೇಲೆ ಆಲಸ್ಯ ಮಾಡಬೇಡಿ. ಒಳ್ಳೆಯದು. ಓಂ ಶಾಂತಿ.